ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಬಂದ್ಬಿಟ್ಟು ನಮ್ಮ ನವರಾತ್ರಿ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ಮಾತಾಡಬೇಕಾದ್ರೆ ಸೌಂಡ್ಸ್ ಇವತ್ತು ಬಂದ್ಬಿಟ್ಟು ನಮ್ಮ ನವರಾತ್ರಿ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 4ನೇ ದಿನ. ಸೊ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಈ ಒಂದು ಚಾಲೆಂಜು. ಸೊ ಹೌಸ್ ವೈಫ್ಗಳಾಗಿ ಎಲ್ಲನೂ ನಾವು ಮ್ಯಾನೇಜ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತಲ್ಲ, ಹಾಗಾಗಿ ಈಸಿ ಥರ ನಾನು ಮಾಡಬೇಕು ಅಂತಲೇ ಈ 2 ಮೀಲ್ಸ್ನ ನಾನು ಪ್ಲ್ಯಾನ್ ಮಾಡಿರೋದು. ಆ್ಯಂಡ್ ಈಗ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. ಸೊ ಈ 3 ಡೇಸು ಲೆಮನ್ ವಾಟರೇ ತೊಗೊಂಡಿದ್ದೆ. ನನಗೆ ಯಾವಾಗಾದ್ರೂ ಕೆಲಸ ಜಾಸ್ತಿ ಇದ್ದಾಗ, ಇಲ್ಲಾಂತಂದರೆ ಕ್ವಿಕ್ಕಾಗಿ ಏನಾದರೂ ತೊಗೋಬೇಕು ಅಂದಾಗ ಲೆಮನ್ ವಾಟರ್ನ ತೊಗೊಂಡ್ಬಿಡ್ತೀನಿ. ಸೊ ಇವತ್ತು ಸ್ವಲ್ಪ ಬೇರೆ ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೇನೇನು ಹಾಕಿದ್ದೀನಿ ಅಂದರೆ, ಒಂದು ದೊಡ್ಡ ಗ್ಲಾಸ್ ಇದೆಯಲ್ಲ, ಇದು ದೊಡ್ಡ ಗ್ಲಾಸಷ್ಟು ಅರ್ಧ ಲೀಟರು. ಸೊ ನೋಡೋದಕ್ಕೂ ತುಂಬ ಕ್ಯೂಟ್ ಆಗಿದೆ. ನಾನು ಇದರಲ್ಲಿ ಸ್ಮೂತೀಸು ಎಲ್ಲ ಡ್ರಿಂಕ್ ಇದರಲ್ಲೇ ತೊಗೊಳ್ಳೋದು. ತುಂಬ ಜನ ಲಿಂಕನ್ನು ಕೇಳ್ತಿದ್ರಿ, ಲಿಂಕ್ ನಾನು ಪಿನ್ ಮಾಡಿರ್ತೀನಿ ನೋಡಿ. ಸೊ ಇದಕ್ಕೊಂದು ಸ್ಟ್ರಾನು ಬರುತ್ತೆ. ನಮಗೆ ಸ್ಮೂತೀಸು ಜ್ಯೂಸಸ್ ಎಲ್ಲ ಮಾಡ್ಕೊಂಡು ತೊಗೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈ ಒಂದು ಗ್ಲಾಸಿಂದ ನೀರು ಹಾಕೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಸ್ವಲ್ಪ ದಾಲ್ಚಿನ್ನಿ ಚಕ್ಕೆ, ಒಂದು 2 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ ಹಾಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನು ಹಾಕೊಂಡಿದ್ದೀನಿ ಅಂತಂದರೆ ಅಷ್ಟೇ, ಎರಡು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ನೀರು, ಇಷ್ಟು ಗ್ಲಾಸ್ ನೀರು ಹಾಕಿ ಅದನ್ನ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡು, ಸ್ವಲ್ಪ ತಣ್ಣಗಾದ್ಮೇಲೆ, ಅಂದರೆ ನಾವು ಟೀ ಕಾಫಿ ಕುಡಿದ್ವಲ್ಲ ಆ ಥರ, ಅದಕ್ಕಿಂತ ಒಂಚೂರು ತಣ್ಣಗಿರಲಿ. ಸೊ ಈಗ ಟೈಮ್ ಬಂದ್ಬಿಟ್ಟು ಲೈಕ್ 8:30 ಅರೌಂಡ್ ಆಗಿದೆ. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಅಂದರೆ ಮಾರ್ನಿಂಗ್ ನಂದು ಏನೇನು ಇರುತ್ತಲ್ಲ ಆ ಥರದ್ದೆಲ್ಲ. ಸೊ ಈ ಡ್ರಿಂಕ್ನ ತೊಗೊಂಡ್ಬಿಟ್ಟು 10 ಗಂಟೆಗೆ ನಾನು ಫಸ್ಟ್ ಮೀಲ್ ಮಾಡ್ಕೋಬೇಕಲ್ಲ, ಫಸ್ಟ್ ಮೀಲ್ ತಿನ್ಬೇಕಲ್ಲ, 10-10:30 ಈ ಟೈಮ್ ಒಳಗೆ. ಸೊ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳೋಣಂತೆ. ಆ್ಯಂಡ್ ಬನ್ನಿ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಂತೆ. ಸೊ ನಿಮ್ದೆಲ್ಲ ಯಾವ ಥರ ನಡೀತಾ ಇದೆ ಈ ವೆಯ್ಟ್ ಲಾಸ್ ಚಾಲೆಂಜು ಹೇಳಿ. ನೋಡಿದ್ರಲ್ಲ, ನಿನ್ನೆ ನಾನು ವೆಯ್ಟ್ ಚೆಕ್ ಮಾಡಿ ತೋರಿಸಿದ್ದೆ ನಿಮಗೆ. ಮೊನ್ನೆ 63 kgs ಆಗಿದ್ದೀನಿ. ನಂದು ಫಸ್ಟು ಡೆಲಿವರಿ ಆದಮೇಲೆ ನಾನು ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಿದ್ನಲ್ಲ, ನನಗೆ ತುಂಬಾ ವರ್ಕ್ ಆಗಿರೋವಂಥ ವೆಯ್ಟ್ ಲಾಸ್ ಡ್ರಿಂಕ್ ಬಂದುಬಿಟ್ಟು ಇದೇ ಒಂದು ಡ್ರಿಂಕು. ಸೊ ಇದಕ್ಕಿನ್ನ ಸ್ವಲ್ಪ ಬೇರೆ ಇಂಗ್ರೀಡಿಯೆಂಟ್ಸು ಆ್ಯಡ್ ಮಾಡ್ತಿದ್ರೆ, ಸ್ವಲ್ಪ ಹಸಿ ಶುಂಠಿ, ಧನಿಯಾ ಕಾಳು, ಈ ಥರದ್ದನ್ನೆಲ್ಲ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಡೈಲಿ ತೊಗೊಂಡಿದ್ದೆ. ಅವಾಗ ನನಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದ್ದು. ಮನೇಲಿರೋವಂಥ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ನಾವು ಆರಾಮಾಗಿ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನ ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಇವತ್ತು ನಾನು ಫಸ್ಟ್ ಮೀಲ್ಗೆ ರೊಟ್ಟಿನೇ ತೊಗೊಂಡಿದ್ದೀನಿ. ಸೊ ಜೋಳದ ರೊಟ್ಟಿ 2 ಮೀಡಿಯಮ್ ಸೈಜಲ್ಲಿರೋದು, ಬೆಂಡೆಕಾಯಿ ಫ್ರೈ ಪಲ್ಯ ಮಾಡಿದೆ. ಅದ್ರ ಜೊತೆಗೆ ಮೊಳಕೆ ಬರ್ಸಿರೋಂಥ ಹೆಸರು ಕಾಳಿಂದು ಪಲ್ಯ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಟೈಮಲ್ಲಿ ಜೋಳದ ರೊಟ್ಟಿ ಮಾಡ್ತಿರುತ್ತೆ. ಸೊ ನಾನು ಚಪಾತಿಗಳು ಮಾಡೋದು ತುಂಬ ಕಡಿಮೆ. ಹಂಗೆ ಮಾಡಿದ್ರೂ ನಾನು ನಿಮಗೆ ಸಾಕಷ್ಟು ಚಪಾತಿ ರೆಸಿಪೀಸ್ಗಳನ್ನ ತೋರಿಸಿದ್ದೀನಲ್ಲ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋ ಥರ ನಾನು ಹೈ ಪ್ರೋಟೀನ್ ಚಪಾತಿಗಳನ್ನೇ ನಾನು ಮಾಡ್ಕೊಂಡು ತೊಗೊಳ್ಳೋದು. ನಾರ್ಮಲ್ ರೆಗ್ಯುಲರ್ ಚಪಾತಿ ತೊಗೊಳ್ಳೋದು ತುಂಬ ಕಡಿಮೆ. ಸೊ ನೀವು ಬೇಕಿದ್ದರೆ ಇದ್ರ ಬದಲಾಗಿ ಮನೇಲಿ ನೀವು ಮಾಡ್ಕೊಳ್ತಿರ್ತೀರಲ್ಲ, ನಾನು ರೀಸೆಂಟಾಗಿ ದೋಸೆ ರೆಸಿಪಿ ತೋರಿಸಿದ್ದೆ, ಜೋಳದ ದೋಸೆ ಅಂತ ಹೇಳ್ಬಿಟ್ಟು, ಆ ಥರ ಆದರೂ ಮಾಡ್ಕೋಬೋದು. ಈ ಥರ ಜೋಳದ ರೊಟ್ಟಿ ಎಲ್ಲ ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತ ಹೇಳೋರು. ಸೊ ಆ ಥರ ಎಲ್ಲ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಮೀಲು ಈವ್ನಿಂಗ್ ಟೈಮಲ್ಲಿ ನಾನೊಂದು ಸ್ಮೂತಿನ ತೊಗೊಂಡಿದ್ದೀನಿ. ಇದಕ್ಕೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಬನಾನಾ ತೊಗೊಂಡಿದ್ದೀನಿ, ಬಾಳೆಹಣ್ಣು, ಆ್ಯಂಡ್ ಹಸಿ ಕೊಬ್ಬರಿ ಸ್ವಲ್ಪ, 2 ಖರ್ಜೂರ, 2 ವಾಲ್ನಟ್ ಬದಲಾಗಿ ಯಾವುದಾದ್ರೂ ನಟ್ಸ್ ಇದ್ದರೂ ಆ್ಯಡ್ ಮಾಡ್ಕೋಬೋದು ನೀವು. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಚಿಯಾ ಸೀಡ್ಸನ್ನ ನೆನೆಸಿಟ್ಕೊಂಡಿದ್ದೆ. ಚಿಯಾ ಸೀಡ್ಸ್ ಸೂಪರ್ ಫುಡ್ ಅಂತ ಹೇಳ್ತೀವಿ. ನಮ್ಮ ಸ್ಕಿನ್ಗೆ, ಹೇರ್ಗೆ ತುಂಬ ಒಳ್ಳೆಯದು. ಸೂಪರ್ ಮಾರ್ಕೆಟ್ಸಲ್ಲಿ ಈಸಿಯಾಗಿ ಸಿಗುತ್ತೆ. ಅಥವಾ ನಿಮಗೆ ಆನ್ಲೈನಲ್ಲಿ ತೊಗೊಳ್ತೀರಿ ಅಂತಂದರೆ
ಆರಾಮಾಗಿ ಅವೈಲಬಲ್ ಇರುತ್ತೆ. ಸೊ ನೀವು ಡೈಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ತೊಗೊಳ್ತಾ ಬಂದರೆ ತುಂಬ ನಮಗೆ ವೆಯ್ಟ್ ಲಾಸಲ್ಲಾಗಿರ್ಬೋದು, ನಮ್ಮ ಬಾಡಿಯಲ್ಲಿ ಸ್ಕಿನ್ನಲ್ಲಿ ತುಂಬ ಚೇಂಜಸ್ನ ನೋಡ್ಬೋದು. ಹಾಗಾಗಿ ಈ ಥರ ಸೂಪರ್ ಫುಡ್ಗಳೇನಿರುತ್ತಲ್ಲ, ಸೊ ಕಂಪಲ್ಸರಿಯಾಗಿ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಇದೆಲ್ಲ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಅಂತಂದವರು ಅಟ್ಲೀಸ್ಟ್ ಇದ್ರ ಬದಲಾಗಿ ನೀವು ಅಗಸೆ ಬೀಜ ಆದರೂ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಈ ಸ್ಮೂತಿಗೆ ಜಸ್ಟ್ ನಾನು ಬೇರೆ ಹಾಲೇನು ಯೂಸ್ ಮಾಡಿಲ್ಲ. 1 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಇವೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಸ್ಮೂತಿನ ಮಾಡ್ಕೊಂಡಿದ್ದೀನಿ. ಕುಡಿಯೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ನಾನು ಈ ನವರಾತ್ರಿಗಳಲ್ಲಿ ಲೈಟ್ ವೆಯ್ಟಾಗಿ ಲೈಟ್ ಮೀಲಾಗಿ ತೊಗೊಂಡಿದ್ದೀನಿ. ಈ ಥರ ಸ್ಮೂತಿಗಳನ್ನ ಚೂಸ್ ಮಾಡ್ಕೊಂಡಿರೋದು. ಸೊ ವಾಕಿಂಗ್ ನಾನು ಈವ್ನಿಂಗ್ ಟೈಮಲ್ಲಿ ಯಾವಾಗ ಮಾಡ್ಕೊಳ್ತೀನಿ ಅಂದರೆ ಬೇಗನೆ ನಂದು ಸ್ಮೂತೀಸು ಈ ಥರದ್ದು ಸೆಕೆಂಡ್ ಮೀಲೆಲ್ಲ ಬೇಗನೆ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಲ್ಲ. ಸೊ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು 8 ಗಂಟೆ 9 ಗಂಟೆ ಟೈಮಲ್ಲಿ ನಾನು ವಾಕಿಂಗ್ ಮಾಡಿ ಮುಗಿಸ್ಕೊಳ್ತೀನಿ. ಸೊ ಆವಾಗ ನನಗೆ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ. ಸೊ ನಿಮಗೆ ಈ ಚಾಲೆಂಜ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ನೀವು 40 ಮಿನಿಟ್ಸ್ ವಾಕಿಂಗು ಅಥವಾ ವರ್ಕೌಟ್ಸ್ ಏನಾದರೂ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇದು ಒಂದು ಕಂಪಲ್ಸರಿ ರೂಲ್ ಮಾಡಿರೋದು ಈ ಚಾಲೆಂಜಲ್ಲಿ. ಹಾಗಿದ್ರೆ ಇವತ್ತು ನವರಾತ್ರಿ ಚಾಲೆಂಜಲ್ಲಿ ಡೇ 4 ಯಾವ ಥರ ಇತ್ತು, ನಾನು ಏನು ತೊಗೊಂಡೆ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮಗೇನಾದರೂ ಡೌಟ್ಸ್ ಇತ್ತು ಈ ಚಾಲೆಂಜ್ ಬಗ್ಗೆ ಆ್ಯಂಡ್ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋಣ ಅಂತಂದರೆ ಡೆಫಿನೆಟ್ಲಿ ತಿಳಿಸಿ. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಚೇಂಜ್ ಮಾಡ್ಕೊಂಡು ನಿಮಗೆ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಷ್ಟೊಂದು ಜನಕ್ಕೆ ನಿಮ್ಮ ಒಂದು ಶೇರ್ ಹೆಲ್ಪ್ ಆಗುತ್ತೆ.